ಹೇ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಗಿಲ್ಲಿ ಅವರ TRP ಅನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬರೋಬ್ಬರಿ ಬಿಗ್ ಬಾಸ್ ಕಡೆಯಿಂದ 3 ಪ್ರೋಮೋ ಅನ್ನ ಬಿಟ್ಟಿದ್ದಾರೆ. 3 ಪ್ರೋಮೋದಲ್ಲಿ ಗಿಲ್ಲಿ ಅವರೇ ಗೈಸ್. ಮೊದಲನೇ ಪ್ರೋಮೋದಲ್ಲೂ ಸಹ ಅವರೇ ಕಾಣಿಸ್ಕೊಂಡ್ರು. ಎರಡನೇ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವ್ರ ತರ ಮಿಮಿಕ್ರಿಯನ್ನ ಮಾಡ್ತಾ ಇದ್ರು. ಇವಾಗ 3ನೇ ಪ್ರೋಮೋದಲ್ಲೂ ಸಹ ಒಂದು ಸಖತ್ತಾಗಿರುವಂತ ಪ್ರೋಮೋ ಅನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪ್ರೋಮೋದಲ್ಲಿ ಬೇಕಂತಾನೆ ಬೇರೆಯವರ ಮನಸ್ಸನ್ನ ನೋವು ಮಾಡುವಂತಹ ಅಪರಾಧ ಈ ಮನೆಯಲ್ಲಿ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಸಹ ಆಲ್ಮೋಸ್ಟ್ ಆಲ್ ಒಂದು ಬೋರ್ಡ್ ಗಳನ್ನ ಕೊಟ್ಟಿರೋದ್ರಲ್ಲಿ ಗಿಲ್ಲಿ ಅವ್ರನ್ನ ಬರೆದಿದ್ದಾರೆ ಗೈಸ್. ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ ಅಂದ್ರೆ ತುಂಬಾನೇ ಜನಕ್ಕೆ ಹೆಂಗ್ ಕಾಣ್ತಾ ಇದೆ ಅಂತಂದ್ರೆ, ಚೆನ್ನಾಗಿ ಇವಾಗ ಗಿಲ್ಲಿ ಅವ್ರು ಏನೇ ಕಾಮಿಡಿ ಮಾಡ್ಲಿ, ಯಾವ ಟಾಪಿಕ್ ಬಗ್ಗೆ ಮಾತಾಡ್ಲಿ, ಎಲ್ಲದರಲ್ಲೂ ಕೂಡ ಮನೆಯವರೆಲ್ಲ ಕೂತ್ಕೊಂಡು ಹೆಂಗಾಡ್ತಾರೆ, ಎಲ್ಲರೂ ಕೂಡ ಎಂಜಾಯ್ ಅನ್ನ ಮಾಡ್ತಾರೆ. ಎಸ್ಪೆಷಲಿ ಅಶ್ವಿನಿ ಗೌಡ ಅವ್ರ ಜೊತೆಗೆ ಒಂದು ವಾದ ವಿವಾದ ಇರ್ತಲ್ಲ, ಅದ್ರಲ್ಲಂತೂ ನಗುನ ತಡ್ಕೊಳಕ್ ಆಗದೆ ಹಿಂದ್ಗಡೆ ತಿರಿಕೊಂಡು ನಗಾಡ್ತಾ ಇದ್ರು. ಅಷ್ಟ್ರ ಮಟ್ಟಿಗೆ ನಗ್ತಾರೆ. ಬಟ್ ಈ ರೀತಿ ರೀಸನ್ ಗಳನ್ನ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಗಿಲ್ಲಿ ಅವರು ಪರ್ಸನಲ್ ಆಗಿ ಟಾರ್ಗೆಟ್ ಅನ್ನ ಮಾಡ್ತಾರೆ. ಮಾತಾಡೋದು ಕೆಲವರಿಗೆ ಚುಚ್ಚುತ್ತೆ ಹಾಗೆ ಹೇಗೆ ಅಂತ. ಅವ್ರು ಹೇಗೆ ಅಂದ್ರೆ ಗಿಲ್ಲಿ ಅವರು ಬೇರೆಯವ್ರ ತಂದೆ ಒಂದ್ ಮಾತಾಡೋದು ಮುಂದೆ ಒಂದ್ ಮಾತಾಡೋದು ಆ ರೀತಿ ಮಾಡಲ್ಲ ಗೈಸ್. ನೀವು ನಮ್ಗೆ ಇಷ್ಟ ಇಲ್ವಾ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ ಗೈಸ್. ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರ ಕಾಮಿಡಿಯನ್ನ ತುಂಬಾನೇ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಅವ್ರು ಏನ್ ತಪ್ಪನ್ನ ಮಾಡ್ತಾ ಇದಾರೆ, ಏನ್ ಮಿಸ್ಟೇಕ್ ಗಳನ್ನ ಮಾಡ್ತಾ ಇದಾರೆ, ಅದನ್ನೆಲ್ಲ ಕಾಮಿಡಿ ಮುಖಾಂತರನೇ ಮೊಕ್ಕೊಡಿಯೋ ರೀತಿ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ಮನೆಯಲ್ಲಿ ಸಾಕಷ್ಟು ಜನ ಗಿಲ್ಲಿ ತುಂಬಾನೇ ಕಾಮಿಡಿಯಿಂದ ಹರ್ಟ್ ನ ಮಾಡ್ತಾನೆ ಅಂತ ಧನುಷ್ ಅವರು ಕೂಡ ಹೇಳ್ತಾ ಇದಾರೆ. ಧನುಷ್ ಅವ್ರಿಗೂ ಮತ್ತೆ ಗಿಲ್ಲಿ ಅವ್ರಿಗೂ ಏನೋ ಗೊತ್ತಿಲ್ಲ. ಧನುಷ್ ಅವರು ಸಹ ಏನಪ್ಪಾ ಗಿಲ್ಲಿ ಏನೇ ಮಾತಾಡ್ಲಿ ಅವ್ರು ಮಾತಾಡಿದ್ರು ಕೂಡ ನಗ್ತಾರೆ. ಏನಪ್ಪಾ ಅಂದ್ರೆ ಅಷ್ಟು ಜೊತೆಗೆ ಅವನಿಗೆ ಕ್ಲೋಸ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ನಾನು ಕೂಡ ಅವರ ಕಾಮಿಡಿ ಕಂಡ್ರೆ ಇವ್ರಿಗೆ ಆಗ್ತಾ ಇಲ್ಲ. ಇನ್ನು ಸೆಕೆಂಡ್ ಒನ್ ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರು ಗೊತ್ತಲ್ಲ ಏನಪ್ಪಾ ಮಾಡ್ತಾರೆ. ಗಿಲ್ಲಿ ಅವರು ಮಾತಾಡ್ತಾನೆ, ಅವ್ರು ಏನೇನ್ ತಪ್ಪನ್ನ ಮಾಡ್ತಾ ಇದಾರೆ ಅದನ್ನೆಲ್ಲವನ್ನು ಕೂಡ ಮೊಕ್ಕೊಡ್ದಂಗೆ ಹೇಳ್ಬಿಡ್ತಾರಲ್ಲ, ಅದೇನಾಗ್ತದೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇಷ್ಟ ಆಗ್ತಲ್ಲ. ನಮ್ಗೆ ಸರ್ಪ್ರೈಸ್ ಅನಿಸ್ತು. ಕಾವ್ಯ ಅವರು ಕೂಡ ಏನಂತ ಇದಾರೆ, ಅವ್ನು ಮಾಡುವಂತ ಕಾಮಿಡಿ ಎಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಜೊತೆ ಕುಂತ್ಕೋತಾರೆ, ಜೊತೆಗೆ ಇರ್ತಾರೆ. ಅವ್ರು ಕಾಮಿಡಿ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಚೆನ್ನಾಗಿ ನಗ್ತಾರೆ, ಮನೆ ಎಂಜಾಯ್ ಅನ್ನು ಕೂಡ ಮಾಡ್ತಾರೆ. ಈ ರೀತಿ ರೀಸನ್ ಗಳನ್ನ ಕೊಡ್ಬೇಕಾದ್ರೆ ಗಿಲ್ಲಿ ಕಾಮಿಡಿ ನಮ್ಗೆ ಹರ್ಟ್ ಆಯ್ತು ಹಾಗೆ ಹೀಗೆ ಅನ್ಬಿಟ್ಟು ಅಂತಾರೆ. ಎಲ್ಲೋ ಒಂದ್ ಕಡೆ ಇದು ತುಂಬಾನೇ ಬ್ಯಾಡ್ ಆಗಿ ಪೋಟ್ರೆ ಆಗ್ತದೆ. ಎಲ್ಲೋ ಒಂದ್ ಕಡೆ ಈ ಪ್ರೋಮೋದಲ್ಲಿ ಕಾವ್ಯ ಅವ್ರನ್ನ ತುಂಬಾನೇ ಫೋಕಸ್ ಅನ್ನ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಗಿಲ್ಲಿ ಅವ್ರ ವಿರುದ್ಧ ಅವರು ಬದಲಾಗ್ಬೇಕು ಗೈಸ್. ಗಿಲ್ಲಿ ಅವರು ಅಷ್ಟೇನೆ ಕಾವ್ಯ ಅವ್ರನ್ನ ಓವರ್ ಆಗಿ ಅಟ್ಯಾಚ್ ಮಾಡ್ಕೊಳಕ್ ಹೋಗ್ಬಾರ್ದು. ಏನಪ್ಪಾ ಅಂದ್ರೆ ಇವಾಗ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಗೇಮ್ ಅನ್ನ ಆಡಕ್ ಬಂದಿರೋದು. ಕಾವ್ಯ ಅವರಾಗ್ಲಿ ಮತ್ತೊಬ್ರಾಗ್ಲಿ ಎಷ್ಟು ಬೇಕೋ ಅಷ್ಟರೊಳಗೆ ಇರ್ಬೇಕು ಗೈಸ್. ತುಂಬಾನೇ ಅವ್ರಿಗೆ ಕೇರ್ ತಗೊಂಡು ಸುಮ್ನೆ ಅವ್ರ ಹಿಂದೆನೆ ಹೋಗೋದು. ಅದರಲ್ಲೂ ಕಾವ್ಯ ಅಂತ ಬಂತು ಅಂದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗ್ತಾರೆ ಗಿಲ್ಲಿ ಅವರು. ಅದನ್ನ ಒಂದ್ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಗಿಲ್ಲಿ ಅವರು. ಈಗ ಒಂದು ಆಕ್ಟಿವಿಟಿ ಆದ ನಂತರ ಆದ್ರೂ ಕಾವ್ಯವರಾಗ್ಬೋದು ಬೇರೆಯವ್ರಾಗ್ಬೋದು ಎಷ್ಟ್ ಬೇಕೋ ಅಷ್ಟು ಮಾತಾಡ್ತಾ ಎಷ್ಟ್ ಬೇಕೋ ಅಷ್ಟು ಗೇಮ್ ಅನ್ನ ಆಡ್ತಾ ಇರ್ಬೇಕು ಗೈಸ್. ತುಂಬಾನೇ ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ ಅಂತಂದ್ರೆ ಅವ್ರ ಮುಖಗಳನ್ನೇ ನೋಡಿರಲ್ಲ. ಆ ಮುಖಗಳನ್ನೆಲ್ಲ ಗಿಲ್ಲಿ ಅವರಿಂದನೇ ನೋಡ್ತೀವಿ. ಯಾಕೆಂದ್ರೆ ಒಬ್ಬರನ್ನ ಕಾಮಿಡಿಯನ್ನ ಮಾಡ್ತಾ ಒಬ್ರ ಜೊತೆ ಮಾತಾಡ್ತಾ ಅವರ ಮುಖಗಳನ್ನ ನೋಡ್ತೀವಿ. ಕೆಲವರಂತೂ ಮನೆಯಲ್ಲಿ ಇದಾರೋ ಇಲ್ಲೋ ಅಂತಾನೆ ಕಾಣಿಸಲ್ಲ ಗೈಸ್. ಅದರಲ್ಲೂ ಎಸ್ಪೆಷಲಿ ಸುಮಾರು ಜನ ಇದಾರೆ, ಅದರಲ್ಲಿ ಹೆಸರುಗಳು ಬೇಡ. ಸುಮಾರು ಜನ ಅವ್ರು ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ. ಏನಪ್ಪಾ ಅಂದ್ರೆ ಅಷ್ಟು ಡಲ್ ಆಗಿರ್ತಾರೆ ಯಾವಾಗ್ಲೂ ಕೂಡ. ಬಟ್ ಗಿಲ್ಲಿ ಅವ್ರು ಆಗಲ್ಲ, ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ, ಎಲ್ಲರ ಜೊತೆನೂ ಕೂಡ ಮಾತಾಡ್ತಾರೆ. ಬಟ್ ಏನಪ್ಪಾ ಅಂದ್ರೆ ಎಲ್ಲ ಅದ್ ನನಗೆ ಪರ್ಸನಲಿ ಏನ್ ಅನ್ನಿಸ್ತು ಅಂದ್ರೆ, ಜೊತೆಗಿರ್ತಾರೆ, ಎಲ್ಲ ಅವ್ರು ಮಾಡುವಂತ ಕಾಮಿಡಿಗಳನ್ನ ತುಂಬಾನೇ ಎಂಜಾಯ್ ಅನ್ನ ಮಾಡ್ತಾರೆ. ಹಾಗೈತೆ ನಿಮ್ ಕಾಮಿಡಿ ಹೀಗೈತೆ ಅನ್ಬಿಟ್ಟು ನಗಾಡ್ತಾರೆ, ಎಲ್ಲ ಎಂಜಾಯ್ ಮಾಡ್ತಾರೆ. ರಕ್ಷಿತ್ ಅವರು ಅಷ್ಟೇ, ರಕ್ಷಿತನು ಕೂಡ ತುಂಬಾನೇ ನಗಾಡ್ತಾರೆ ಗಿಲ್ಲಿ ಅವ್ರು ಮಾಡುವಂತ ಕಾಮಿಡಿಗಳಿಗೆ. ಕಾವ್ಯ ಅವ್ರು ಆಗ್ಬೋದು, ಸ್ಪಂದನ ಅವ್ರು ಆಗ್ಬೋದು, ಇವರೆಲ್ಲ ಏನಂತಾರೆ ಈ ರೀತಿ ರೀಸನ್ ಗಳನ್ನ ಕೊಡ್ಬೇಕಾದ್ರೆ ಒಬ್ಬರಿಗೆ ನೋವು ಆಗುತ್ತೆ ಹಾಗೆ ಹೀಗೆ ಅನ್ಬಿಟ್ಟು ಒಬ್ಬರ ವ್ಯಕ್ತಿತ್ವವನ್ನ ಕೆಳಗಾಕ್ ಮಾತಾಡ್ತಾನೆ ಹಾಗೆ ಹೀಗೆ ಅನ್ಬಿಟ್ಟು ರೀಸನ್ ಆಗಿ ಕೊಡ್ತಾರೆ. ಮಾತಾಡ್ತಾರೆ ಕೆಲವು ಕಡೆ, ಬಟ್ ಎಲ್ಲಾ ಟೈಮಲ್ಲೂ ಮಾತಾಡಕ್ ಹೋಗಲ್ಲ ಗೈಸ್. ಅವ್ರ ಕಾಮಿಡಿಯನ್ನೇ ಮಾಡಕ್ ಹೋಗೋದು. ಏನಪ್ಪಾ ಅಂದ್ರೆ ಬೇರೆಯವ್ರ ತರ ಹಿಂದೆ ಹೋಗಿ ಮಾತಾಡೋದು, ಹಿಂದೆ ಒಂದ್ ಮಾತಾಡೋದು ಮುಂದೆ ಒಂದ್ ಮಾತಾಡೋದು ಆ ರೀತಿ ಮಾಡಲ್ಲ. ಏನಿದ್ರು ಡೈರೆಕ್ಟ್ ಮೊಕ್ಕೊಡ್ದಂಗೆ ಹೇಳ್ತಾರೆ. ಅದು ಎಲ್ಲೋ ಒಂದ್ ಕಡೆ ಇಲ್ಲಿರುವಂತ 3 ಕಂಟೆಸ್ಟೆಂಟ್ಸ್ ಗಳಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅವ್ರನ್ನ ತುಂಬಾನೇ ಹೈಲೈಟ್ ಅನ್ನ ಮಾಡಿ ತೋರಿಸಿದ್ದಾರೆ. ಧನುಷ್ ಅವ್ರಾಗ್ಬೋದು, ಅಶ್ವಿನಿ ಗೌಡ ಅವ್ರಾಗ್ಬೋದು, ಕಾವ್ಯ ಅವ್ರಿಗೂ ಕೂಡ 3 ಜನನ ತೋರಿಸಿದ್ದಾರೆ ಗೈಸ್. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರ ವ್ಯಕ್ತಿತ್ವವನ್ನ ಕೆಳಗಾಕಿ ಗಿಲ್ಲಿ ನಟ ಅವ್ರು ಮಾತ್ರ ಮಾತಾಡ್ತಾರ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗದ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.